ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹ್ಯಾಪಿ ದಸರಾ. ಎಂಜಾಯ್ ಮಾಡಿದ್ದೆ ನಾನು. 2 days ಲೀವ್ ಹಾಕೋರೆ ತುಂಬ ಲಾಂಗ್ ವೀಕೆಂಡ್ ಆಗುತ್ತೆ. ಹುಡುಗಿ ದೇವ ಇದ್ದಂಗೋಳೆ ಒಂದು ಮಣ ಮೇಕಪ್ ಹಾಕೊಂಡು ಇವತ್ತು ನಮ್ಮ ಆಫೀಸಲ್ಲಿ ಪೂಜೆ ಇದರಿಂದ ನಾನು ನಮ್ಮ ಪಪ್ಪ ಹೋಗ್ತಾ ಇದ್ವಿ. ನಂಗೆ ಸ್ಯಾರಿಲಂತೂ ಕುತ್ಕೊಳ್ಳೋಕೆ ಬರೋದಿಲ್ಲ, ಹಂಗೋ ಹಿಂಗೋ ಕುತ್ಕೊಂಡಿದ್ದೆ. ಆಫೀಸಿಗೆ ಹೋಗಿ ರಂಗೋಲಿ ಬಿಡೋಕ್ಕೆ ನನಗೆ ಹೇಳಿದರು, ಬಟ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡನ್ನೇ ಬಿಟ್ಟರು ಕೊನೆಗೆ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದಾದ್ಮೇಲಿಂದ ಎಲ್ಲ ರೆಡಿ ಮಾಡಿದ್ವಿ. ಹೋದ್ಮೇಲೆ ಲುಕ್ ಕಾಣೋದೇ ಮೇಯ್ನಾಗಿ ರಂಗೋಲಿ ಮತ್ತು ನಾವು ಹೆಂಗೆ ಡೆಕೋರೇಷನ್ ಮಾಡಿರ್ತೀವಿ ಅಂತ ಹೇಳೋದು. ಅಪರೂಪಕ್ಕೆ ನಮ್ಮ ಶೋರೂಮ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹೌದು, ಹೂವು ಎಲ್ಲ ಹಾಕಿರೋದ್ರಿಂದ ಏನೋ ಒಂಥರ ಲುಕ್ಕಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಸೊ ಪೂಜೆ ಮಾಡೋ ಜಾಗದಲ್ಲೂ ರಂಗೋಲಿ ಬಿಡ್ಬೇಕಂತೇಳಿ ರಂಗೋಲಿ ಬಿಟ್ಟು ಅದಾದ್ಮೇಲಿಂದ ಪೂಜೆ ಸ್ಟಾರ್ಟ್ ಮಾಡಿದ್ರು. ಸೊ ಪೂಜೆ ಕಂಪ್ಲೀಟ್ ಆಗಕ್ಕೆ ಒಂದು ½ ಆದರೂ ಬೇಕು. ½ ಮುಂಚೆ ನನ್ನ ತಮ್ಮಂಗೆ ಕಾಲ್ ಮಾಡಿ, ಬಾ ವೆಯ್ಟ್ ಮಾಡ್ತಿರ್ತೀನಿ, ಇನ್ನೊಂದು ½ ಪೂಜೆ ಮುಗೀತು, ಬೇಗ ಬಾ ಅಂತ ಹೇಳಿದೆ. ಅವ್ನು ನೋಡಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ದ. ರಂಗೋಲಿ ಬಿಡಬೇಕಾದ್ರೆ ಒಂದು ಸಾಂಗ್ ರೀಲ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಸ್ಕೊಂಡೆ. ಆ ವಿಡಿಯೋ ಮಾಡೋ ಅರ್ಜೆಂಟಲ್ಲಿ ರಂಗೋಲಿ ಮೇಲೆ ಹೆಂಗೆ ಹೋಗ್ಬಿಡ್ತಾ ವಿಡಿಯೋ ಮಾಡ್ತಾ ಇದ್ದೆ ನಾನು. ಸೊ ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬರೋವರೆಗೂ. ಶೋರೂಮಲ್ಲಿ ಗಾಡಿಗಳೆಲ್ಲ ಲೈನಾಗಿ ನಿಂತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆಫೀಸ್ ಇವತ್ತು. ಫೈನಲಿ ಬಂದ ಜೊತೆ ನಮ್ಮ ಅಮ್ಮನೂ ಕೂಡ ಕಾರಲ್ಲಿ ಕರ್ಕೊಬಂದಿದ್ದ. ಅದಾದ್ಮೇಲಿಂದ ಮನೆಗೆ ಹೋಗ್ಬಿಟ್ಟು ಕಾರಿಗೆ ಪೂಜೆ ಮಾಡಿರಲಿಲ್ಲ, ಪೂಜೆ ಮಾಡಬೇಕು, ನಿನ್ನ ಕರ್ಕೊಂಡು ಹೋಗ್ಬಿಟ್ಟು ಆಮೇಲಿಂದ ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅವನು. ಸೊ ಫೈನಲಿ ಮನೆಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡಿದ್ವಿ. ಇಲ್ಲಿರೋ ಬೈಕ್ ಮತ್ತು ಕಾರ್ ಜೊತೆಗೆ ಇನ್ನೊಂದು ನ್ಯೂ ಮೆಂಬರ್ ಬಂದು ಸ್ವಲ್ಪ ಡೇಸಲ್ಲೇ. ಸೊ ಬೇಗ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಅದಕ್ಕೆಲ್ಲ ಕುಂಕುಮ ಇಟ್ಟು ನಿಂಬೆನೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಹೂನಾರ ಎಲ್ಲ ಹಾಕಿದ್ವಿ. ನನ್ನ ತಮ್ಮಂಗೆ ಹೂನಾರನೇ ಕಾರಿಗೆ ಬೇಕಂತ ಹೇಳ್ಬಿಟ್ಟು ಅದೇ ಬೇಕಂತ ಹಠ ಮಾಡಿ ತರಿಸ್ಕೊಂಡ. ಸೊ ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೊಂದು ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಮಂಗಳಾರತಿ ಮಾಡ್ಬಿಟ್ಟು ಗಂಧದ ಕಡ್ಡಿ ಹಚ್ಬೇಕು. ಅಷ್ಟೆಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಸೊ ಅವ್ನು ಬೇಡ್ಕೊತಾ ಇದ್ದ, ಬೇಗ ಬೇಡ್ಕೊ ನೀನು, ಬೇಗ ಬರಲಿ ನ್ಯೂ ಮೆಂಬರ್ ಅಂತ ಹೇಳ್ತಾ ಇದ್ದ. ತುಂಬ ಕ್ಯೂಟ್ ಆಗಿದೆ. ಸೊ ನಾನು ಲೈಟಿಂಗ್ಸ್ ನೋಡೋಕೆ ಹೋಗಬೇಕು, ದಸರಾ ನೋಡೋಕೆ ಹೋಗ್ಬೇಕಂತಲ್ಲ ಮೈಸೂರಲ್ಲಿ ಇರೋರಿಗೆ ಆಸೆನೇ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಮೈಸೂರಲ್ಲಿರೋರಿಗೆ ಡೈಲಿ ನೋಡಿ ಇರ್ತೀವಿ, ಅದಕ್ಕಿಂತ ಹೊರಗಡೆಯಿಂದ ಬಂದಿರೋರೇ ಜಾಸ್ತಿ ಜನ ಇರ್ತಾರೆ. ಮೈಸೂರಲ್ಲಿರೋರಿಗೆ ಟ್ರಾಫಿಕ್ ಹೇಗಿರುತ್ತೆ, ದಸರಾನ ಮನೇಲಿ ಕುತ್ಕೊಂಡು ನೋಡಿದ್ರೇ ಬೆಸ್ಟ್ ಅನಿಸುತ್ತೆ. ನನಗೂ ಹಾಗೇನೆ, ಕೆಲ್ಸಕ್ಕೆ ಹೋದ್ಮೇಲಿಂದ ಲೈಟಿಂಗ್ಸ್ ನೋಡೋಕೆ ಹೋಗಿಲ್ಲ, ಫ್ಲವರ್ ಶೋ ಹೋಗಿಲ್ಲ, ಇದನ್ನೆಲ್ಲ ನೋಡ್ಬೇಕನ್ನೋ ಆಸೆ ಅಂತೂ ಇದೆ, ಬಟ್ ಟೈಮ್ ಇಲ್ಲ. ಕಾರ್ ಪೂಜೆ ಮಾಡಾದ್ಮೇಲೆ ನನ್ನ ತಮ್ಮ ಒಂದು ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಫಸ್ಟ್ ಟೈಮ್ ಓಡಿಸ್ತಿರೋದವನು. रुको जरा सबर करो. ನಾನು ಫಸ್ಟ್ ಟೈಮ್ ಗಾಡಿ ಓಡಿಸ್ತಿರೋದು, ನನ್ನ ಕೂರಿಸ್ಕೊಂಡು ಇವಾಗ ಕಲಿತಾ ಇರೋದವನು. ಸೊ ಅದರಿಂದ ಸ್ವಲ್ಪ ಭಯನೂ ಇತ್ತು ಮತ್ತು ನಂಗೆ ತುಂಬ ಆಸೆ ಕೂಡ ಇತ್ತು, ಫ್ರಂಟಲ್ಲಿ ಕುತ್ಕೊಂಡು ಹೋಗ್ಬೇಕು ಅವ್ನು ಓಡಿಸ್ಬೇಕಾರೆ ಅಂತ. ಈ ನನ್ನ ತಮ್ಮನ ಫ್ರೆಂಡು ನಾನು ವಿಡಿಯೋ ಮಾಡಬೇಕಾದ್ರೇ ತಗ್ಲಾಕಂತಾನೆ, ಕರೆಕ್ಟಾಗಿ ತಿರ್ಗೋದೇ ಇಲ್ಲ. ನಮ್ಮೂರಲ್ಲಿ ಅಂದಿ ಹಿಂಗೆ ಇರುತ್ತೆ. ಎಂದ ಅಲ್ಲ ಅಂದಿ, ನೀ ಅಂದಿ ಅಂದಿ ಅಂದಿ. ಅದಾದ್ಮೇಲಿಂದ ಒಂದು ರೌಂಡ್ ಹಾಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದರೆ ಬಲ್ಮುರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಹಾಗೆ ಹೇಳ್ದಾಗೆ ಮೈಸೂರಲ್ಲಿ ಇರೋರಿಗೆ ಮೈಸೂರಲ್ಲಿ ಓಡಾಡಕ್ಕೆ ತುಂಬ ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ಹೀಗೇನೆ, ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರು ಇಲ್ಲ ಬಲ್ಮುರಿ, ಹೋಗೇನೆ ಒಂದು 2 years ಮೇಲೆ ಆಗೋಯ್ತು ನಾನು. ಸೊ ಫೈನಲಿ ಇವತ್ತಂತೂ ಕಾರ್ ನೆಪ್ತಲ್ಲಾದರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ನನಗಂತ ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಈ ದಸರಾ ಟೈಮಲ್ಲಿ ಬಲ್ಮುರಿ, KRS, ಚಾಮುಂಡಿ ಬೆಟ್ಟ ಇಲ್ಲೆಲ್ಲ ಹೋಗೋಕ್ಕಂತೂ ಆಗಲ್ಲ, ಯಾಕಂದರೆ ಹೆವಿ ಟ್ರಾಫಿಕ್ಕು ಮತ್ತು ತುಂಬ ಜನ ಇರ್ತಾರೆ ಅಲ್ಲಿ. ಹೂ ಸ್ಟಾಪ್ಡ್ ಯು, ನಿಮ್ಮನ್ನು ತಡೆದಿರುವವರು ಯಾರು? ಅದಾದ್ಮೇಲಿಂದ ಹಾಗೋ ಹೀಗೋ ಹೋಗ್ಬೇಕಾದ್ರೆ ಅಲ್ಲಿ ಬೈಕ್ ರೈಡಿಂಗ್ ಮಾಡೋದನ್ನ ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇರ್ತಾರೆ. ನಾವು ಬಲ್ಮುರಿಗೆ ಹೋಗ್ತು ಅಂದರೆ ಆ ಕಡೆ ಈ ಕಡೆ ಇರೋ ಫಿಶ್ಗಳೇ ಇರುತ್ತೆ. ಬಲ್ಮುರಿಗೆ ಬಂದವ್ರು ಫಿಶ್ ತಿಂದ ಯಾರು ಕೂಡ ಹೋಗೋದಿಲ್ಲ, ಬಟ್ ನಾವು ಫಿಶ್ ತಿನ್ನಲ್ಲ, ನಂಗೆ ಫಿಶ್ಶು ಕೂಡ ಇಷ್ಟ ಇಲ್ಲ. ನನ್ನ ತಮ್ಮ ಫಿಶ್ ತಿನ್ಬೇಕಂದ್ರೆ ಇಲ್ಲೇ ಬಂದು ತಿನ್ನೋದು, ಯಾಕಂದರೆ ನಾವು ಮನೇಲಿ ಕೂಡ ನಾವು ಫಿಶ್ ಮಾಡೋದಿಲ್ಲ. ಸೊ ತುಂಬ ರಶ್ ಇತ್ತು ಇವತ್ತು ಬಲ್ಮುರಿ. ನಮಗೊಂಥರ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಅಂದರೆ ಬಲ್ಮುರಿ, ಯಾಕಂದರೆ ತುಂಬ ಖುಷಿ ಆದಾಗ, ತುಂಬ ಬೇಜಾರಾದಾಗ, ಹೊರಗಡೆ ಹೋಗ್ಬೇಕು ಅನ್ನಿಸ್ದಾಗ, ತುಂಬ ಹತ್ರ ಇರೋ ಪ್ಲೇಸ್ಗೆಲ್ಲ ಹೋಗ್ಬೇಕು ಅನ್ನಿಸ್ದಾಗ ನೆನಪಾಗೋಣ ಫಸ್ಟು ನಮಗೆ ಬಲ್ಮುರಿ. ಯಾಕಂದರೆ ನಡ್ಕೊಂಡು ಹೋದ್ರು 10 ನಿಮಿಷ ಆಗೋದಿಲ್ಲ, ನಮ್ಮ ಮನೆಯಿಂದ ಬಂದ್ಬಿಡ್ಬೋದು. ಇವತ್ತು ನೀರು ಕೂಡ ಕಮ್ಮಿ ಇತ್ತು, ಬಟ್ ಜನ ಮಾತ್ರ ತುಂಬ ಜಾಸ್ತಿನೇ ಇದ್ರು. ಸೊ ಹಾಗೆ ಒಂದು ವಿಡಿಯೋ ಮಾಡ್ಕೊತಾ ಇದ್ದೆ.
ಅಲ್ಲಿರೋರೆಲ್ಲ ನನ್ನೇ ನೋಡ್ತಿರೋ, ಅಯ್ಯೋ ನಾನು ಚೆನ್ನಾಗಿದ್ದೀನಿ ಅಂತ ಅಲ್ಲ ಗುರು, ಇವ್ರು ಯಾರು ಸೀರೆ ಹಾಕೊಬಂದವರಲ್ಲ ವಾಟರ್ ಪ್ಲೇಸಿಗೆ ಅಂತ. ಅದಾದ್ಮೇಲೆ ನನ್ನ ತಮ್ಮನ ಕರ್ಕೊಬಂದೆ, ಕಬ್ಬಿನ ಜ್ಯೂಸ್ ಕೊಡಿಸ್ತೀನಿ ಬಾ ಕುಡಿಯೋಣ ಅಂತ ಹೇಳ್ಬಿಟ್ಟು. ಅದೇ ನನ್ನ ತಮ್ಮನ ಫ್ರೆಂಡ್ ಮಾತ್ರ ಬರಲೇ ಇಲ್ಲ. ಅವನು ನಾನು ಇಬ್ಬರು ತಗೊಂಡು 2 ಕಬ್ಬಿನ ಜ್ಯೂಸ್ ಕುಡಿ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸೊ ನಿಮಗೆಲ್ಲ ಕ್ಲೀನಾಗಿ ಕಾಣಲಿ ಅಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ವಾಟರ್ ಪ್ಲೇಸ್ನ ವಿಡಿಯೋ ಮಾಡ್ತಾ ಇದ್ದೆ. ಇಲ್ಲಿ ತುಂಬ ಫೋರ್ಸ್ ಆಗಿ ನೀರು ಬರುತ್ತೆ ಯಾವಾಗಲೂ ಕೂಡ. ಈ ಬಲ್ಮೂರಲ್ಲಿ ನೀರ ಹತ್ರ ಹೋಗ್ತಿದ್ದಂಗೆ ನಂಗಂತೂ ಸಿಕ್ಕಾಬಟ್ಟೆ ಭಯ ಆಗುತ್ತೆ, ಅಷ್ಟು ಫೋರ್ಸ್ ಅಲ್ಲಿ ನೀರು ಬರ್ತಾ ಇರುತ್ತೆ. ಅಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇತ್ತಲ್ಲ ಅಂದ್ಬಿಟ್ಟು ಹಾಗೆ ಕ್ಲೀನಾಗಿ ವಿಡಿಯೋ ಬರಲಿ ಅಂತ ಮಾಡ್ಕೊತಾ ಇದ್ದೆ. ಸಾಕು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಯಾಕಂದರೆ ನಾನು ಟಿಫನ್ ಕೂಡ ಮಾಡಿರಲಿಲ್ಲ, ಊಟ ಕೂಡ ಮಾಡಿರಲಿಲ್ಲ. ಸೊ ನನ್ನ ತಮ್ಮನ ಫ್ರೆಂಡ್ ಗಾಡಿ ಓಡಿಸ್ತೀನಿ ಅಂದ್ಬಿಟ್ಟು ಗಾಡಿ ಅವ್ನು ಇಸ್ಕೊಂಡು ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನು ಒಂಥರ ರೇಗ್ಸೋದ್ರಲ್ಲಿ ನಂಗೆ ಖುಷಿ. ಇಷ್ಟೆಲ್ಲ ಕಾಮಿಡಿ ಮೀಮ್ಸ್ ಹಾಕಿದ್ರು ಕೂಡ ಅವ್ನು ರಿಯಾಕ್ಟ್ ಮಾಡೋದಿಲ್ಲ. ಸೊ ಅದಕ್ಕೊಂಥರ ಸುಮ್ಮನೆ ಆಗ್ಬಿಡ್ತಾನೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.